ಇಂಧನ ಇಲಾಖೆಯಲ್ಲಿ ಸಿಎಂ ಪುತ್ರ ಯತೀಂದ್ರ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟಂತೆ ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ರ ಇಂಧನ ಸಚಿವ ಕೆಜೆ ಜಾರ್ಜ್ ಬಿಜೆಪಿಯ ಆರೋಪಕ್ಕೆ ಕೆಂಡಾಮಂಡಲವಾಗಿದ್ದಾರೆ. ಕೆಜೆ ಜಾರ್ಜ್, ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆಗೆ ನಿರ್ಧರಿಸಿಲ್ಲ, ಸಿಎಂ ನಾನು ಚೆನ್ನಾಗಿದ್ದೀವಿ ಅಂತ ಕೆಜೆ ಜಾರ್ಜ್ ಹೇಳಿದ್ದಾರೆ. ಸದನದಲ್ಲಿ ಖಾರವಾಗಿ ಉತ್ತರ ನೀಡಿದ್ದಾರೆ ಕೆಜೆ ಜಾರ್ಜ್. ಕೆಪಿಟಿಸಿಎಲ್ ಎಂಡಿ ಪಂಕಜ್ ಕುಮಾರ್ ಪಾಂಡೆಗೆ ನೋಟಿಸ್ ಜಾರಿ ಮಾಡಿದ್ದ ಪ್ರಧಾನ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಸಿಎಂ ನೇತೃತ್ವದ ಸಭೆಗೂ ಗೈರಾಗಿದ್ದಕ್ಕೆ ಕೂಡ ನೋಟಿಸ್ ಜಾರಿ ಮಾಡಲಾಗಿತ್ತು ಅಂತ ಹೇಳಲಾಗಿದೆ. ಹಾಗೆ ನೋಟಿಸ್ ಜಾರಿ ಮಾಡಿದ್ದಕ್ಕೆ ಕೆಜೆ ಜಾರ್ಜ್ ಗರಂ ಆಗಿದ್ರು ಅಂತ ಹೇಳಲಾಗಿದೆ. ನಾನು ರಾಜೀನಾಮೆ ಎಲ್ಲ ಕೊಡಕ್ ಹೋಗಿಲ್ಲ, ನಾನು ಸಿಎಂ ಚೆನ್ನಾಗಿದ್ದೇವೆ ಅಂತ ಸದನದಲ್ಲಿ ಕೆಜೆ ಜಾರ್ಜ್ ಖಾರವಾಗಿ ಉತ್ತರಿಸಿದ್ದಾರೆ. ಜಾರ್ಜ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಸಿಎಂ ಅವರ ಹಸ್ತಕ್ಷೇಪ ಜಾಸ್ತಿ, ಸಿಎಂ ಅವರ ಮಗನ ಹಸ್ತಕ್ಷೇಪ ಆಗಿದ್ರಿಂದ ಜಾರ್ಜ್ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಟಿವಿಯಲ್ಲಿ ಬರ್ತಾ ಇದೆ. ಸದನದಲ್ಲೇ ಇದ್ದಾರೆ, ಸ್ಪಷ್ಟ ಮಾಡಲಿ. ನಿಮ್ದು ಬೇರೆ ಒಂದ್ ಸೆಕೆಂಡ್ ಜಾರ್ಜ್, ನೀವು ಇದು ಲಿಖಿತ ಉತ್ತರ ಮುಗಿಸಿ. ನಾನೇನು ಆರೋಪ ಮಾಡಲಿಲ್ಲ, ಹೌದಾ ಅಂತ ಕೇಳಿ ಸಭಾಧ್ಯಕ್ಷ ಮುಗಿಸಿ. ಇದು ಹೇಳ್ತೀನಿ ನಾನು, ಫಸ್ಟ್ ಹೇಳ್ಬಿಡಿ, ಆದ್ಮೇಲೆ ಅದಕ್ಕೂ ಉತ್ತರ. ಆಯ್ತು, ಫಸ್ಟ್ ಇದು ಹೇಳ್ಬಿಡಿ. ಅಲ್ಲ, ಕೊಡ್ಬೇಕಲ್ಲ. ಒಂದ್ ಸೆಕೆಂಡ್. ಈಗ ಅವರು ಟಿವಿಯಲ್ಲಿ ನೋಡಿದ್ದಾರೆ ಅಂತ ಹೇಳಿದ್ದಾರೆ. ನಾನೇನಾದ್ರೂ ಟಿವಿಯಲ್ಲಿ ಹೇಳಿದಿನ? ಇಲ್ಲ. ನಾನು ಯಾವುದೇ ರಾಜೀನಾಮೆ ಪ್ರಶ್ನೆ ಉದ್ಭವಿಸೋದಿಲ್ಲ, ಆ ತರ ಏನಿಲ್ಲ. ಸಂಪೂರ್ಣವಾದ ನಂಬಿಕೆ ನಮ್ಮ ಮುಖ್ಯಮಂತ್ರಿ ಮೇಲೆ ನಮಗಿದೆ, ಗೊತ್ತಾಯ್ತಲ್ಲ. ನಿನ್ನೆ ಸಮೇತ ನಮ್ಮ ಸಿಎಲ್ಪಿ ಮೀಟಿಂಗ್ ಇತ್ತು. ನೀವು ಯಾವ್ದಕ್ಕೆ ಕೇಳ್ಬಿಟ್ಟು ನನಗೆ ಗೊತ್ತಿಲ್ಲದ ವಿಚಾರ ಬೇಕು ಸರ್, ಅದಕ್ಕೆ ಕೇಳ್ತಾ ಇರೋದು. ನೀವು ನಮಗೆ ಬೇಕು, ಸತ್ಯಕ್ಕೆ ದೂರ. ದಯವಿಟ್ಟು ಒಂದು ಮಾತು ಕೇಳಿದನ್ನ, ನಾನು ಆ ತರ ಯಾವ ವಿಚಾರದ ರಾಜೀನಾಮೆ ಕೊಡಲಿಲ್ಲ, ಆ ಪ್ರಶ್ನೆ ಉದ್ಭವಿಸಿದ್ರ. ಸಂಪೂರ್ಣವಾದ ನಂಬಿಕೆ ಮತ್ತೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಜಾರ್ಜ್ ಹೇಳ್ತಾ ಇದ್ದಾರೆ ಇಲ್ಲ ನಾನು ಆ ಥರ ಏನು ಮಾಡಿಲ್ಲ ಅಂತ. ಆದ್ರೆ ಸುದ್ದಿ ಇರ್ತಕ್ಕಂಥದ್ದು ಜಾರ್ಜ್ ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ರು ಅಂತ. ಎಲ್ಲವೂ ಸರಿ ಇದೆಯಾ? ಸಿಎಂ ಪಾಳೆಯ ಮತ್ತು ಇತರೆ ಸಚಿವರುಗಳ ನಡುವೆ ಪುತ್ರ ಯತೀಂದ್ರ ಅವರ ಹಸ್ತಕ್ಷೇಪದಿಂದಾಗಿ ಮನ ನೊಂದಿದ್ರು ಅಂತ ಹೇಳಲಾಗ್ತಾ ಇದೆ. ಹೌದಾ? ಇದು ಏನ್ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ? ಶ್ರೀಲಕ್ಷ್ಮಿ, ಮೊದಲಿನಿಂದಲೂ ಕೂಡ ಸಿಎಂ ಪುತ್ರರಾಗಿರ್ತಕ್ಕಂಥ ಯತೀಂದ್ರ ಅವರ ಮೇಲೆ ಹಸ್ತಕ್ಷೇಪದ ಆರೋಪಗಳು ಇದ್ದೇ ಇದಾವೆ, ಅದರಲ್ಲಿ ಎರಡು ಮಾತಿಲ್ಲ. ಗೃಹ ಇಲಾಖೆಯಲ್ಲಿ ಆಗಿರ್ಬೋದು, ಕೆಲವೊಂದು ಇಲಾಖೆಗಳಲ್ಲಿ ಹಸ್ತಕ್ಷೇಪ ಮಾಡ್ತಾರೆ ಅನ್ನುವಂತ ಗಂಭೀರವಾದಂತಹ ಆರೋಪಗಳಿದಾವೆ. ಮತ್ತು ವರ್ಗಾವಣೆ ಸೇರಿದಂತೆ ಅನೇಕ ಹಸ್ತಕ್ಷೇಪಗಳನ್ನು ಕೂಡ ಯತೀಂದ್ರ ಅವರು ಮಾಡಿದ್ದಾರೆ ಅನ್ನುವಂಥದ್ದು ಆರೋಪಗಳಿದಾವೆ. ಅದರಲ್ಲೂ ಕೆಜೆ ಜಾರ್ಜ್ ಅವರು ಸಿಎಂ ಆಪ್ತ ಸಚಿವರು, ಸಿಎಂ ಅವರ ಜೊತೆ ಸಾಕಷ್ಟು ಆತ್ಮೀಯವಾದಂತಹ ಸಂಬಂಧವನ್ನು ಹೊಂದಿದ್ದಾರೆ. ಇಂತಹವರು ರಾಜೀನಾಮೆ ಕೊಡ್ತಾರಾ ಅನ್ನುವಂಥದ್ದು ಒಂದಷ್ಟು ಅನುಮಾನಗಳಿತ್ತು. ಆದ್ರೆ ಅದು ಅಧಿವೇಶನದಲ್ಲಿ ಸದನದಲ್ಲಿ ಅವರೇ ಸ್ಪಷ್ಟನೆ ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ. ವಿರೋಧ ಪಕ್ಷದ ಸಚಿವರು, ಶಾಸಕರು ಒಂದಷ್ಟು ಪ್ರಶ್ನೆಯನ್ನು ಕೇಳುವಂತ ಕೆಲಸ ಮಾಡಿದ್ರು. ಅದರಲ್ಲೂ ಸುನಿಲ್ ಕುಮಾರ್ ಅವರು ನಿಮ್ಮ ರಾಜೀನಾಮೆ ಬಗ್ಗೆ ಚರ್ಚೆ ಆಗ್ತಾ ಇದೆ ಅನ್ನುವಂತ ಮಾತುಗಳನ್ನ ಅಧಿವೇಶನದಲ್ಲಿ ಹೇಳಿದ್ರು. ಈ ಸಂದರ್ಭದಲ್ಲಿ ಸಚಿವರು ಅಲ್ಲೇ ಸ್ಪಷ್ಟನೆ ಕೊಡುವಂತ ಕೆಲಸವನ್ನು ಮಾಡಿದ್ರು. ಆ ತರಹದ ಪ್ರಸಂಗ ಬಂದಿಲ್ಲ, ಕೇವಲ ಅದೊಂದು ವದಂತಿ ಅನ್ನುವಂಥದ್ದನ್ನ ಅಧಿವೇಶನದಲ್ಲಿ ಸ್ಪಷ್ಟನೆ ಕೊಟ್ಟರು. ಆ ನಂತರ ಅಧಿವೇಶನದಿಂದ ಹೊರಗೆ ಬಂದ ಬಳಿಕ ಪತ್ರಕರ್ತ ಸ್ನೇಹಿತರು ಕೂಡ ಒಂದಷ್ಟು ಸ್ಪಷ್ಟನೆ ಕೊಡುವಂತ ಕೆಲಸವನ್ನ ಕೆಜೆ ಜಾರ್ಜ್ ಅವರು ಮಾಡಿದ್ರು. ಅದು ವದಂತಿ ಸುದ್ದಿ, ಯಾವುದೇ ಅದರಲ್ಲಿ ಹುರುಳಿಲ್ಲ. ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ, ಇಲ್ಲಿಂದ ಕೂಡ ಹಿಂದಿನಿಂದಲೂ ಕೂಡ ನಾನು ಸಿಎಂ ಅವರಿಗೆ ಸಹಕಾರ ಕೊಟ್ಕೊಂಡ್ ಬಂದಿದ್ದೇನೆ, ಈಗಲೂ ಕೂಡ ಸಹಕಾರ ಕೊಟ್ಟಿದ್ದೇನೆ, ಅದಕ್ಕೆ ಯಾವುದೇ ಅರ್ಥ ಇಲ್ಲ, ನಾನು ಈಗ ನಾಣ್ಯಕ್ಕೆ ರಾಜೀನಾಮೆ ಕೊಡ್ಲಿ ಅನ್ನುವಂತ ಒಂದು ಪ್ರಶ್ನೆಯನ್ನು ಮಾಡಿದ್ರು. ಹೀಗಾಗಿ ಅದೊಂದು ಸುಳ್ಳು ಸುದ್ದಿ ಅನ್ನುವಂಥದ್ದು ಈಗ ಸ್ಪಷ್ಟನೆಯನ್ನ ಕೆಜೆ ಜಾರ್ಜ್ ಅವರು ಸದನದ ಒಳಗೆ ಮತ್ತು ಹೊರಗೆ ಕೊಟ್ಟಿರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ. ಬಸವರಾಜ್, ಇನ್ನು ಜಾರ್ಜ್ ಅವರು ಮತ್ತು ಯತೀಂದ್ರ ಅವರ ನಡುವೆ ಒಂದು ಮನಸ್ತಾಪ ಇದೆ ಅನ್ನುವಂತ ಸುದ್ದಿ ಇತ್ತಲ್ಲ, ಆನ್ ದ ರೆಕಾರ್ಡ್ ಆಫ್ ದ ರೆಕಾರ್ಡ್ ನಿಮಗೆ ಸಾಕಷ್ಟು ಮಾಹಿತಿ ಸಿಕ್ಕಿರುತ್ತೆ ಈ ಬಗ್ಗೆ. ಯಾವ ಕಾರಣಕ್ಕೋಸ್ಕರ, ಅಂದ್ರೆ ಯಾವ ತರದ ಹಸ್ತಕ್ಷೇಪ, ಮತ್ತೆ ನೋಟಿಸ್ ಕೊಡಲಾಯಿತು, ಶಾಲಿನಿ ರಜನೀಶ್ ಅವರು ನೋಟಿಸ್ ಕೊಟ್ರು ಅನ್ನೋ ಕಾರಣಕ್ಕೆ, ಸಿಎಂ ನೇತೃತ್ವದ ಸಭೆಗೆ ಗೈರಾಗಿದ್ದಕ್ಕೆ ನೋಟಿಸ್ ಕೊಟ್ರು ಅನ್ನೋ ಕಾರಣಕ್ಕೆ, ಪಂಕಜ್ ಕುಮಾರ್ ಪಾಂಡೆ ಅವರಿಗೆ ನೋಟಿಸ್ ಕೊಟ್ರು, ಕೆಪಿಟಿಸಿಎಲ್ ಎಂಡಿ ಅವರಿಗೆ ನೋಟಿಸ್ ಕೊಟ್ರು ಅನ್ನೋ ಕಾರಣಕ್ಕೆ ಅಂತ ಹೇಳಲಾಗ್ತಾ ಇದೆ. ಆಕ್ಚುಲಿ ಏನ್ ನಡೀತಾ ಇದೆ ಈ ಇಲಾಖೆಗಳ ನಡುವೆ ಮತ್ತು ಶಾಲಿನಿ ರಜನೀಶ್ ನೋಟಿಸ್ ಕೊಟ್ರು ಅನ್ನೋ ಕಾರಣಕ್ಕೆ ಯಾಕೆ ಅಸಮಾಧಾನ ಪಟ್ಕೊಂಡ್ರು ಅಂತ? ಶ್ರೀಲಕ್ಷ್ಮಿ, ಪಂಕಜ್ ಕುಮಾರ್ ಪಾಂಡೆ ಅವರು ಸಿಎಂ ಅವರು ಕರೆದಂತ ಹಲವು ಸಭೆಗಳಿಗೆ ಗೈರಾಗಿದ್ರು ಅನ್ನೋಂಥದ್ದು ಒಂದು ಆಕ್ರೋಶ. ಹಿರಿಯ ಐಎಎಸ್ ಅಧಿಕಾರಿ ಆಗಿದ್ರು ಕೂಡ ಅವರು ಸಭೆಗೆ ಹಾಜರಾಗ್ತಾ ಇರಲಿಲ್ಲ, ಪದೇ ಪದೇ ಗೈರಾಗ್ತಾ ಇದ್ರು. ಅದಕ್ಕೆ ಸಬೂಬನ್ನು ಕೂಡ ಕೊಟ್ಟಿರಲಿಲ್ಲ ಸರಿಯಾದಂತದ್ದು. ಹಾಗಾಗಿ ಅವರಿಗೆ ಒಂದು ಕಾರಣ ಕೇಳಿ ಈಗಾಗಲೇ ಸಿಎಂ ಅವರು ನೋಟಿಸ್ ಅನ್ನು ಜಾರಿ ಮಾಡಿರ್ತಕ್ಕಂಥದ್ದು. ಇನ್ನೊಂದು ಕಡೆ
ಇಂಧನ ಇಲಾಖೆಯಲ್ಲಿ ಇದ್ದಾರೆ, ಅವ್ರಲ್ಲಿ ಕೂಡ ಸಹಕರಿಸ್ತಿಲ್ಲ ಅನ್ನುವಂತ ಆರೋಪಗಳು ಇದಾವೆ. ಆದ್ರೆ ಅದನ್ನ ಜಾರ್ಜ್ ಅವರು ಎಲ್ಲಿ ಕೂಡ ಸ್ಪಷ್ಟವಾಗಿ ಹೇಳ್ತಿಲ್ಲ. ಆದ್ರೆ ಅದ್ರ ಬಗ್ಗೆ ಒಂದಷ್ಟು ಆರೋಪಗಳು ಇರೋ ಕಾರಣಕ್ಕಾಗಿ ಅವರು ಯತೀಂದ್ರ ಅವರು ವರ್ಗಾವಣೆ ಮಾಡಕ್ಕೆ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಒಂದಷ್ಟು ಆರೋಪಗಳಿದಾವೆ ಆ ಇಲಾಖೆ ಕೆಲ ಹಂತದ ಅಧಿಕಾರಿಗಳನ್ನ. ಆದ್ರೆ ಅದಕ್ಕೆ ಯಾವುದು ಕೂಡ ಸ್ಪಷ್ಟನೆಗಳು ಆಯಾ ಇಲಾಖೆ ಸಚಿವರಾಗ್ಲಿ ಅಥವಾ ಯತೀಂದ್ರ ಅವರಾಗ್ಲಿ ಸಿಎಂ ಸಚಿವಾಲಯ ಆಗ್ಲಿ ಕೊಡ್ತಾ ಇಲ್ಲ. ಆದ್ರೆ ಆರೋಪಗಳಿದಾವೆ. ಈ ಹಿಂದಿನಿಂದಲೂ ಕೂಡ ಹಲವು ಇಲಾಖೆಗಳಲ್ಲಿ ಯತೀಂದ್ರ ಅವರು ವರ್ಗಾವಣೆ ಸೇರಿದಂತೆ ಒಂದಷ್ಟು ಹಸ್ತಕ್ಷೇಪ ಮಾಡ್ತಾರೆ ಅನ್ನುವಂಥದ್ದು. ಆದ್ರೆ ಅದಕ್ಕೆ ಯಾವುದೇ ಸ್ಪಷ್ಟವಾದಂತ ತಕರಾರನ್ನ ಸಚಿವರು ಇಲ್ಲಿವರೆಗೂ ಮಾಡ್ತಿಲ್ಲ, ಕೇವಲ ಆರೋಪಗಳಾಗಿದ್ದಾವೆ. ಈಗ ಸಚಿವ ಜಾರ್ಜ್ ಅವರ ರಾಜೀನಾಮೆ ಕೂಡ ಅದೇ ರೀತಿಯಲ್ಲಿ ಈಗ ಕೇವಲ ಒಂದು ವದಂತಿ ಆಗಿದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ರೆ, ಆದ್ರೆ ಸರ್ಕಾರದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನುವಂಥದ್ದು ಇಲ್ಲಿ ಒಂದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಯಾಕಂದ್ರೆ ಒಳಗಡೆ ಕಿಡಿ ಇಲ್ಲದೆ ಅಂತೂ ಹೊಗೆ ಆಡೋಕೆ ಸಾಧ್ಯನೇ ಇಲ್ಲ. ಆದ್ರೆ ಒಂದಷ್ಟು ವಿಚಾರವಾಗಿ ಆಡಳಿತಾತ್ಮಕವಾಗಿ ಹಸ್ತಕ್ಷೇಪಗಳು ಆಗ್ತಾ ಇದಾವೆ ಸಿಎಂ ಸಚಿವಾಲಯದಲ್ಲಿ, ಸಿಎಂ ಕುಟುಂಬಸ್ಥರು ಅನ್ನುವಂಥದ್ದು ಆರೋಪಗಳು ಹಿಂದಿನಿಂದಲೂ ಇದಾವೆ. ಅದು ಈಗ ಒಂದು ಹೊಸದಾಗಿ ಜಾರ್ಜ್ ಅವರ ಇಲಾಖೆಯಲ್ಲಿ ಈಗ ವರ್ಗಾವಣೆ ವಿಚಾರವಾಗಿ ಸೇರ್ಕೊಂಡಿರ್ತಕ್ಕಂಥ ಸ್ಪಷ್ಟನೆಯನ್ನ ಆದ್ರೆ ಇದು ಮುಂದಿನ ದಿನಗಳಲ್ಲಿ ಬೆಳಕಿಗೆ ಬರಬೇಕಿದೆ. ಆ ತರಹದ ಪ್ರಕರಣಗಳು ಆಗಿಲ್ವಾ ಅನ್ನೋಂಥದ್ದು ಇನ್ನಷ್ಟೇ ಗೊತ್ತಾಗಿರಬೇಕಾಗಿರ್ತಕ್ಕಂಥದ್ದು. ಒಂದು ವೇಳೆ ಹಸ್ತಕ್ಷೇಪ ಆಗಿದೆ ಅನ್ನೋದಾದ್ರೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಮಧ್ಯ ಪ್ರವೇಶ ಮಾಡಬೇಕಾಗುತ್ತೆ. ಯಾಕಂದ್ರೆ ಎಲ್ಲಾ ಇಲಾಖೆಗಳಲ್ಲಿ ಸಿಎಂ ಪುತ್ರ ಹಸ್ತಕ್ಷೇಪ ಮಾಡಿದೆ ಅನ್ನೋದಾದ್ರೆ ಅದು ಗಂಭೀರವಾದಂತಹ ಆರೋಪ ಆಗುತ್ತೆ ಮತ್ತು ಸಿಎಂ ಅವರಿಗೆ ಒಂದಷ್ಟು ಮುಂದಿನ ದಿನಗಳಲ್ಲಿ ಒಂದಷ್ಟು ಹೈಕಮಾಂಡ್ ನಿಂದ ಸೂಚನೆಗಳು ಸಿಗುವಂತ ಸಾಧ್ಯತೆಗಳಿದಾವೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಬಸವರಾಜ್. ಡೀಟೇಲ್ಸ್ಗಾಗಿ ಇಂಧನ ಇಲಾಖೆಯಲ್ಲಿ ಸಿಎಂ ಪುತ್ರ ಯತೀಂದ್ರ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟಂತೆ ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ರ ಇಂಧನ ಸಚಿವ ಕೆಜೆ ಜಾರ್ಜ್ ಬಿಜೆಪಿಯ ಆರೋಪಕ್ಕೆ ಕೆಂಡಾಮಂಡಲವಾಗಿದ್ದಾರೆ. ಕೆಜೆ ಜಾರ್ಜ್, ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆಗೆ ನಿರ್ಧರಿಸಿಲ್ಲ, ಸಿಎಂ ನಾನು ಚೆನ್ನಾಗಿದ್ದೀವಿ ಅಂತ ಕೆಜೆ ಜಾರ್ಜ್ ಹೇಳಿದ್ದಾರೆ. ಸದನದಲ್ಲಿ ಖಾರವಾಗಿ ಉತ್ತರ ನೀಡಿದ್ದಾರೆ ಕೆಜೆ ಜಾರ್ಜ್. ಕೆಪಿಟಿಸಿಎಲ್ ಎಂಡಿ ಪಂಕಜ್ ಕುಮಾರ್ ಪಾಂಡೆಗೆ ನೋಟಿಸ್ ಜಾರಿ ಮಾಡಿದ್ದ ಪ್ರಧಾನ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಸಿಎಂ ನೇತೃತ್ವದ ಸಭೆಗೂ ಗೈರಾಗಿದ್ದಕ್ಕೆ ಕೂಡ ನೋಟಿಸ್ ಜಾರಿ ಮಾಡಲಾಗಿತ್ತು ಅಂತ ಹೇಳಲಾಗಿದೆ. ಹಾಗೆ ನೋಟಿಸ್ ಜಾರಿ ಮಾಡಿದ್ದಕ್ಕೆ ಕೆಜೆ ಜಾರ್ಜ್ ಗರಂ ಆಗಿದ್ರು ಅಂತ ಹೇಳಲಾಗಿದೆ. ನಾನು ರಾಜೀನಾಮೆ ಎಲ್ಲ ಕೊಡಕ್ ಹೋಗಿಲ್ಲ, ನಾನು ಸಿಎಂ ಚೆನ್ನಾಗಿದ್ದೇವೆ ಅಂತ ಸದನದಲ್ಲಿ ಕೆಜೆ ಜಾರ್ಜ್ ಖಾರವಾಗಿ ಉತ್ತರಿಸಿದ್ದಾರೆ. ಜಾರ್ಜ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಸಿಎಂ ಅವರ ಹಸ್ತಕ್ಷೇಪ ಜಾಸ್ತಿ, ಸಿಎಂ ಅವರ ಮಗನ ಹಸ್ತಕ್ಷೇಪ ಆಗಿದ್ರಿಂದ ಜಾರ್ಜ್ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಟಿವಿ ಹೇಳಿ ಬರ್ತಾ ಇದೆ. ಸದನದಲ್ಲೇ ಇದ್ದಾರೆ, ಸ್ಪಷ್ಟ ಮಾಡ್ಲಿ. ನಿಮ್ದು ಬೇರೆ ಒಂದ್ ಸೆಕೆಂಡ್ ನೀವು ಲಿಖಿತ ನಾನೇನು ಆರೋಪ ಮಾಡಲಿಲ್ಲ, ಹೌದಾ ಅಂತ ಸನ್ಮಾನ್ಯ ಸಭಾಧ್ಯಕ್ಷ ಮುಗಿಸಿ ಇದು ಹೇಳ್ತಿದ್ದ ಫಸ್ಟ್ ಆದ್ಮೇಲೆ ಅದಕ್ಕೂ ಉತ್ತರ ಆಯ್ತು. ಫಸ್ಟ್ ಇದೆ ಹೇಳ್ಬಿಡಿ. ಅಲ್ಲ ಕೊಡ್ಬೇಕಲ್ಲ. ಒಂದ್ ಸೆಕೆಂಡ್ ಈಗ ಅವರು ಟಿವಿಯಲ್ಲಿ ನೋಡಿದ್ದಾರೆ ಅಂತ ಹೇಳಿದ್ದಾರೆ. ನಾನೇನಾದ್ರೂ ಟಿವಿಯಲ್ಲಿ ಹೇಳಿದಿನ? ನಾನು ಯಾವುದೇ ರಾಜೀನಾಮೆ ಪ್ರಶ್ನೆ ಉದ್ಭವಿಸೋದಿಲ್ಲ, ಆ ತರ ಏನಿಲ್ಲ. ಸಂಪೂರ್ಣವಾದ ನಂಬಿಕೆ ನಮ್ಮ ಮುಖ್ಯಮಂತ್ರಿ ಮೇಲೆ ನಮಗಿದೆ, ಗೊತ್ತಾಯ್ತಲ್ಲ. ನಿನ್ನೆ ಸಮೇತ ನಮ್ಮ ಸಿಎಲ್ಪಿ ಮೀಟಿಂಗ್ ಇತ್ತು. ನೀವು ಯಾವ್ದಕ್ಕೆ ಕೇಳ್ಬಿಟ್ಟು ನನಗೆ ಗೊತ್ತಿಲ್ಲದ ವಿಚಾರ ಸರ್, ಅದಕ್ಕೆ ಕೇಳ್ತಾ ಇರೋದು. ನೀವು ನಮಗೆ ಬೇಕು, ಸತ್ಯಕ್ಕೆ ದೂರ ದಯವಿಟ್ಟು ಒಂದು ಮಾತು ಕೇಳಿದನ್ನ ನಾನು ಆ ತರ ಯಾವ ವಿಚಾರದ ರಾಜೀನಾಮೆ ಕೊಡಲಿಲ್ಲ, ಆ ಪ್ರಶ್ನೆ ಉದ್ಭವಿಸಿದ್ರ. ಸಂಪೂರ್ಣವಾದ ನಂಬಿಕೆ ಮತ್ತೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಜಾರ್ಜ್ ಹೇಳ್ತಾ ಇದ್ದಾರೆ ಇಲ್ಲ ನಾನು ಆ ಥರ ಏನು ಮಾಡಿಲ್ಲ ಅಂತ. ಅದ್ರ ಸುದ್ದಿ ಇರ್ತಕ್ಕಂಥದ್ದು ಜಾರ್ಜ್ ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ರು ಅಂತ. ಎಲ್ಲವೂ ಸರಿ ಇದೆಯಾ? ಸಿಎಂ ಪಾಳೆಯ ಮತ್ತು ಇತರೆ ಸಚಿವರುಗಳ ನಡುವೆ ಪುತ್ರ ಯತೀಂದ್ರ ಅವರ ಹಸ್ತಕ್ಷೇಪದಿಂದಾಗಿ ಮನ ನೊಂದಿದ್ರು ಅಂತ ಹೇಳಲಾಗ್ತಾ ಇದೆ. ಹೌದಾ? ಇದು ಏನ್ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ? ಶ್ರೀಲಕ್ಷ್ಮಿ, ಮೊದಲಿನಿಂದಲೂ ಕೂಡ ಸಿಎಂ ಪುತ್ರರಾಗಿರ್ತಕ್ಕಂಥ ಯತೀಂದ್ರ ಅವರ ಮೇಲೆ ಹಸ್ತಕ್ಷೇಪದ ಆರೋಪಗಳು ಇದ್ದೇ ಇದಾವೆ. ಅದರಲ್ಲಿ ಎರಡು ಮಾತಿಲ್ಲ. ಗೃಹ ಇಲಾಖೆಯಲ್ಲಿ ಆಗಿರ್ಬೋದು, ಕೆಲವೊಂದು ಇಲಾಖೆಗಳಲ್ಲಿ ಹಸ್ತಕ್ಷೇಪ ಮಾಡ್ತಾರೆ ಅನ್ನುವಂತ ಗಂಭೀರವಾದಂತಹ ಆರೋಪಗಳಿದಾವೆ ಮತ್ತು ವರ್ಗಾವಣೆ ಸೇರಿದಂತೆ ಅನೇಕ ಹಸ್ತಕ್ಷೇಪಗಳನ್ನು ಕೂಡ ಯತೀಂದ್ರ ಅವರು ಮಾಡಿದ್ದಾರೆ ಅನ್ನುವಂಥದ್ದು ಆರೋಪಗಳಿದಾವೆ. ಅದರಲ್ಲೂ ಕೆಜೆ ಜಾರ್ಜ್ ಅವರು ಸಿಎಂ ಆಪ್ತ ಸಚಿವರು, ಸಿಎಂ ಅವರ ಜೊತೆ ಸಾಕಷ್ಟು ಆತ್ಮೀಯವಾದಂತಹ ಸಂಬಂಧವನ್ನು ಹೊಂದಿದ್ದಾರೆ. ಇಂತಹವರು ರಾಜೀನಾಮೆ ಕೊಡ್ತಾರಾ ಅನ್ನುವಂಥದ್ದು ಒಂದಷ್ಟು ಅನುಮಾನಗಳಿತ್ತು. ಆದ್ರೆ ಅದು ಅಧಿವೇಶನದಲ್ಲಿ ಸದನದಲ್ಲಿ ಅವರೇ ಸ್ಪಷ್ಟನೆ ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ.
ವಿರೋಧ ಪಕ್ಷದ ಸಚಿವರು ಶಾಸಕರು ಒಂದಷ್ಟು ಪ್ರಶ್ನೆಯನ್ನು ಕೇಳುವಂತ ಪ್ರಶ್ನೆಯನ್ನು ಕೆಲಸ ಮಾಡಿದ್ರು. ಅದರಲ್ಲೂ ಸುನಿಲ್ ಕುಮಾರ್ ಅವರು ನಿಮ್ಮ ರಾಜೀನಾಮೆಯ ಬಗ್ಗೆ ಚರ್ಚೆ ಆಗ್ತಾ ಇದೆ ಅನ್ನುವಂತ ಮಾತುಗಳನ್ನ ಅಧಿವೇಶನದಲ್ಲಿ ಹೇಳಿದ್ರು. ಈ ಸಂದರ್ಭದಲ್ಲಿ ಸಚಿವರು ಅಲ್ಲೇ ಸ್ಪಷ್ಟನೆ ಕೊಡುವಂತ ಕೆಲಸವನ್ನು ಮಾಡಿದ್ರು. ಆ ತರಹದ ಪ್ರಸಂಗ ಬಂದಿಲ್ಲ, ಕೇವಲ ಅದೊಂದು ವದಂತಿ ಅನ್ನುವಂಥದ್ದನ್ನ ಅಧಿವೇಶನದಲ್ಲಿ ಸ್ಪಷ್ಟನೆ ಕೊಟ್ಟರು. ಆ ನಂತರ ಅಧಿವೇಶನದಿಂದ ಹೊರಗೆ ಬಂದ ಬಳಿಕ ಪತ್ರಕರ್ತ ಸ್ನೇಹಿತರು ಕೂಡ ಒಂದಷ್ಟು ಸ್ಪಷ್ಟನೆ ಕೊಡುವಂತ ಕೆಲಸವನ್ನ ಕೆಜೆ ಜಾರ್ಜ್ ಅವರು ಮಾಡಿದ್ರು. ಅದು ವದಂತಿ ಸುದ್ದಿ, ಯಾವುದೇ ಅದರಲ್ಲಿ ಹುರುಳಿಲ್ಲ. ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ. ಇಲ್ಲಿಂದ ಕೂಡ ಹಿಂದಿನಿಂದಲೂ ಕೂಡ ನಾನು ಸಿಎಂ ಅವರಿಗೆ ಸಹಕಾರ ಕೊಟ್ಕೊಂಡ್ ಬಂದಿದ್ದೇನೆ, ಈಗಲೂ ಕೂಡ ಸಹಕಾರ ಕೊಟ್ಟಿದ್ದೇನೆ. ಅದಕ್ಕೆ ಯಾವುದೇ ಅರ್ಥ ಇಲ್ಲ. ನಾನು ಈಗ ನಾನ್ಯಾಕೆ ರಾಜೀನಾಮೆ ಕೊಡ್ಲಿ ಅನ್ನುವಂತ ಒಂದು ಪ್ರಶ್ನೆಯನ್ನ ಮಾಡಿದ್ರು. ಹೀಗಾಗಿ ಅದೊಂದು ಸುಳ್ಳು ಸುದ್ದಿ ಅನ್ನುವಂಥದ್ದು ಈಗ ಸ್ಪಷ್ಟನೆಯನ್ನ ಕೆಜೆ ಜಾರ್ಜ್ ಅವರು ಸದನದ ಒಳಗೆ ಮತ್ತು ಹೊರಗೆ ಕೊಟ್ಟಿರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ಬಸವರಾಜ್, ಇನ್ನು ಜಾರ್ಜ್ ಅವರು ಮತ್ತು ಯತೀಂದ್ರ ಅವರ ನಡುವೆ ಒಂದು ಮನಸ್ತಾಪ ಇದೆ ಅನ್ನುವಂತ ಸುದ್ದಿ ಇತ್ತಲ್ಲ, ಆನ್ ದ ರೆಕಾರ್ಡ್ ಆಫ್ ದ ರೆಕಾರ್ಡ್, ನಿಮಗೆ ಸಾಕಷ್ಟು ಮಾಹಿತಿ ಸಿಕ್ಕಿರುತ್ತೆ ಈ ಬಗ್ಗೆ. ಯಾವ ಕಾರಣಕ್ಕೋಸ್ಕರ, ಅಂದ್ರೆ ಯಾವ ತರದ ಹಸ್ತಕ್ಷೇಪ, ಮತ್ತೆ ನೋಟಿಸ್ ಕೊಡಲಾಯಿತು, ಶಾಲಿನಿ ರಜನೀಶ್ ಅವರು ನೋಟಿಸ್ ಕೊಟ್ಟರು ಅನ್ನೋ ಕಾರಣಕ್ಕೆ, ಸಿಎಂ ನೇತೃತ್ವದ ಸಭೆಗೆ ಗೈರಾಗಿದ್ದಕ್ಕೆ ನೋಟಿಸ್ ಕೊಟ್ಟರು ಅನ್ನೋ ಕಾರಣಕ್ಕೆ, ಪಂಕಜ್ ಕುಮಾರ್ ಪಾಂಡೆ ಅವರಿಗೆ ನೋಟಿಸ್ ಕೊಟ್ಟರು, ಕೆಪಿಟಿಸಿಎಲ್ ಎಂಡಿ ಅವರಿಗೆ ನೋಟಿಸ್ ಕೊಟ್ಟರು ಅನ್ನೋ ಕಾರಣಕ್ಕೆ ಅಂತ ಹೇಳಲಾಗ್ತಾ ಇದೆ. ಆಕ್ಚುಲಿ ಏನ್ ನಡೀತಾ ಇದೆ ಈ ಇಲಾಖೆಗಳ ನಡುವೆ ಮತ್ತು ಶಾಲಿನಿ ರಜನೀಶ್ ನೋಟಿಸ್ ಕೊಟ್ಟರು ಅನ್ನೋ ಕಾರಣಕ್ಕೆ ಯಾಕೆ ಅಸಮಾಧಾನ ಪಟ್ಕೊಂಡ್ರು ಅಂತ? ಶ್ರೀಲಕ್ಷ್ಮಿ, ಪಂಕಜ್ ಕುಮಾರ್ ಪಾಂಡೆ ಅವರು ಸಿಎಂ ಅವರು ಕರೆದಂತ ಹಲವು ಸಭೆಗಳಿಗೆ ಗೈರಾಗಿದ್ರು ಅನ್ನೋಂಥದ್ದೊಂದು ಆಕ್ರೋಶ. ಹಿರಿಯ ಐಎಎಸ್ ಅಧಿಕಾರಿ ಆಗಿದ್ರು ಕೂಡ ಅವರು ಸಭೆಗೆ ಹಾಜರಾಗ್ತಾ ಇರಲಿಲ್ಲ, ಪದೇ ಪದೇ ಗೈರಾಗ್ತಾ ಇದ್ರು. ಅದಕ್ಕೆ ಸಬೂಬನ್ನು ಕೂಡ ಕೊಟ್ಟಿರಲಿಲ್ಲ ಸರಿಯಾದಂತದ್ದು. ಹಾಗಾಗಿ ಅವರಿಗೆ ಒಂದು ಕಾರಣ ಕೇಳಿ ಈಗಾಗಲೇ ಸಿಎಂ ಅವರು ನೋಟಿಸ್ ಅನ್ನು ಜಾರಿ ಮಾಡಿರ್ತಕ್ಕಂಥದ್ದು. ಇನ್ನೊಂದು ಕಡೆ ಅವರು ಇಂಧನ ಇಲಾಖೆಯಲ್ಲಿದ್ದಾರೆ, ಅವ್ರಲ್ಲಿ ಕೂಡ ಸಹಕರಿಸ್ತಿಲ್ಲ ಅನ್ನುವಂತ ಆರೋಪಗಳು ಇದಾವೆ. ಆದ್ರೆ ಅದನ್ನ ಜಾರ್ಜ್ ಅವರು ಎಲ್ಲಿ ಕೂಡ ಸ್ಪಷ್ಟವಾಗಿ ಹೇಳ್ತಿಲ್ಲ. ಆದ್ರೆ ಅದ್ರ ಬಗ್ಗೆ ಒಂದಷ್ಟು ಆರೋಪಗಳಿರೋ ಕಾರಣಕ್ಕಾಗಿ ಅವರು ಯತೀಂದ್ರ ಅವರು ವರ್ಗಾವಣೆ ಮಾಡಕ್ಕೆ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಒಂದಷ್ಟು ಆರೋಪಗಳಿದಾವೆ ಆ ಇಲಾಖೆಯ ಕೆಲ ಹಂತದ ಅಧಿಕಾರಿಗಳನ್ನ. ಆದ್ರೆ ಅದಕ್ಕೆ ಯಾವುದು ಕೂಡ ಸ್ಪಷ್ಟನೆಗಳು ಆಯಾ ಇಲಾಖೆ ಸಚಿವರಾಗ್ಲಿ ಅಥವಾ ಯತೀಂದ್ರ ಅವರಾಗ್ಲಿ ಸಿಎಂ ಸಚಿವಾಲಯ ಆಗ್ಲಿ ಕೊಡ್ತಾ ಇಲ್ಲ. ಆದ್ರೆ ಆರೋಪಗಳಿದಾವೆ. ಈ ಹಿಂದಿನಿಂದಲೂ ಕೂಡ ಹಲವು ಇಲಾಖೆಗಳಲ್ಲಿ ಯತೀಂದ್ರ ಅವರು ವರ್ಗಾವಣೆ ಸೇರಿದಂತೆ ಒಂದಷ್ಟು ಹಸ್ತಕ್ಷೇಪ ಮಾಡ್ತಾರೆ ಅನ್ನುವಂಥದ್ದು. ಆದ್ರೆ ಅದಕ್ಕೆ ಯಾವುದೇ ಸ್ಪಷ್ಟವಾದಂತ ತಕರಾರನ್ನ ಸಚಿವರು ಇಲ್ಲಿವರೆಗೂ ಮಾಡ್ತಿಲ್ಲ, ಕೇವಲ ಆರೋಪಗಳಾಗಿದ್ದಾವೆ. ಈಗ ಸಚಿವ ಜಾರ್ಜ್ ಅವರ ರಾಜೀನಾಮೆ ಕೂಡ ಅದೇ ರೀತಿಯಲ್ಲಿ ಈಗ ಕೇವಲ ಒಂದು ವದಂತಿ ಆಗಿದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ರೆ, ಆದ್ರೆ ಸರ್ಕಾರದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನುವಂಥದ್ದು ಇಲ್ಲಿ ಒಂದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಯಾಕಂದ್ರೆ ಒಳಗಡೆ ಕಿಡಿ ಇಲ್ಲದೆ ಅಂತೂ ಹೊಗೆ ಆಡೋಕೆ ಸಾಧ್ಯನೇ ಇಲ್ಲ. ಆದ್ರೆ ಒಂದಷ್ಟು ವಿಚಾರವಾಗಿ ಆಡಳಿತಾತ್ಮಕವಾಗಿ ಹಸ್ತಕ್ಷೇಪಗಳು ಆಗ್ತಾ ಇದಾವೆ ಸಿಎಂ ಸಚಿವಾಲಯದಲ್ಲಿ, ಸಿಎಂ ಕುಟುಂಬಸ್ಥರು ಅನ್ನುವಂಥದ್ದು ಆರೋಪಗಳು ಹಿಂದಿನಿಂದಲೂ ಇದಾವೆ. ಅದು ಈಗ ಒಂದು ಹೊಸದಾಗಿ ಜಾರ್ಜ್ ಅವರ ಇಲಾಖೆಯಲ್ಲಿ ಈಗ ವರ್ಗಾವಣೆ ವಿಚಾರವಾಗಿ ಸೇರ್ಕೊಂಡಿರ್ತಕ್ಕಂಥ ಸ್ಪಷ್ಟನೆಯನ್ನ ಆದ್ರೆ ಇದು ಮುಂದಿನ ದಿನಗಳಲ್ಲಿ ಬೆಳಕಿಗೆ ಬರಬೇಕಿದೆ. ಆ ತರಹದ ಪ್ರಕರಣಗಳು ಆಗಿಲ್ವಾ ಅನ್ನೋಂಥದ್ದು ಇನ್ನಷ್ಟೇ ಗೊತ್ತಾಗಿರಬೇಕಾಗಿರ್ತಕ್ಕಂಥದ್ದು. ಒಂದು ವೇಳೆ ಹಸ್ತಕ್ಷೇಪ ಆಗಿದೆ ಅನ್ನೋದಾದ್ರೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಮಧ್ಯ ಪ್ರವೇಶ ಮಾಡಬೇಕಾಗುತ್ತೆ. ಯಾಕಂದ್ರೆ ಎಲ್ಲಾ ಇಲಾಖೆಗಳಲ್ಲಿ ಸಿಎಂ ಪುತ್ರ ಹಸ್ತಕ್ಷೇಪ ಮಾಡಿದೆ ಅನ್ನೋದಾದ್ರೆ ಅದು ಗಂಭೀರವಾದಂತಹ ಆರೋಪ ಆಗುತ್ತೆ ಮತ್ತು ಸಿಎಂ ಅವರಿಗೆ ಒಂದಷ್ಟು ಮುಂದಿನ ದಿನಗಳಲ್ಲಿ ಒಂದಷ್ಟು ಹೈಕಮಾಂಡ್ ನಿಂದ ಸೂಚನೆಗಳು ಸಿಗುವಂತ ಸಾಧ್ಯತೆಗಳಿದಾವೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಬಸವರಾಜ್, ಡೀಟೇಲ್ಸ್ಗಾಗಿ.